ಹಾಯ್ ಹೆಲೋ ಗಾಯ್ಸ್, ನಾವು ಇವತ್ತು ನೋಡೋಕೆ ಬಂದ್ವಿ ಕೊಪ್ಪಳ ಜಾತ್ರೆ. ನೀವೇನು ನೋಡ್ತಿದ್ದೀರಾ, ಇದು ಮಠದ ಹಿಂಭಾಗ. ಈಗ ಈ ಬೆಟ್ಟನ ಹತ್ಕೊಂಡು ನಾವು ಹೋಗಬೇಕು. ಈ ಬೆಟ್ಟದ ವಿಶೇಷತೆ ಏನಂದರೆ, ಈ ಬೆಟ್ಟದಲ್ಲಿ ಅಶೋಕನ ಶಿಲಾಶಾಸನ ಇದೆ ಮತ್ತು ಗವಿಮಠ ಕೂಡ ಇಲ್ಲೇ ಇದೆ. ಇಬ್ರು ಅಣ್ಣಂದ್ರೆ ಹತ್ತಕ್ಕಂತಾರ ಪಡ್ಜಾಳ ಸರೇಪ. ನೋಡ್ರಿ ಜನನ ಆಗಲೇ ಬರಕಂದ್ಬಿಟ್ರ. ಈಗಿನ ಟೈಮು 3 ಗಂಟೆ. ಅಲ್ಲಿಂದ ಬೆಟ್ಟನ ಹತ್ಕೊಂಡು ಬಂದ್ವಿ. ಈಗ ಇವ್ನ್ಯಾವನ ಸೆಡೆ ನನ್ ಮಗ. ನೋಡ್ರಿ ಜನನ ಎಲ್ಲಿ ನೋಡಿದ್ರು ಜನ 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 ಜನ. ಅದಕ್ಕೆ ಇದನ್ನು ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೆಯೋದು. ಸುಮ್ಮನೆ ಯಾರೂ ಕರೆಯಲ್ಲ. ನೀವು ನೋಡ್ತಿರೋದು ಶ್ರೀ ಗವಿಸಿದ್ದೇಶ್ವರ ರಥೋತ್ಸವ. ಇದು ಗವಿಮಠ ಕಡೆಯಿಂದ ನಡೆಯುತ್ತೆ. ಈ ಮಠಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಈ ಮಠವನ್ನು ಕಾಶಿಯಿಂದ ಬಂದಂತಹ ಶ್ರೀ ರುದ್ರಮುನಿ ಶಿವಯೋಗಿಗಳು ನಿರ್ಮಿಸ್ತಾರೆ. ಈಗ ಮಠದ 18ನೇ ಪೀಠಾಧಿಪತಿಗಳು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು. ಇವರು ಬಂದ ಮೇಲೇ ಮಠ ತುಂಬ ಇಂಪ್ರೂವ್ಮೆಂಟ್ ಕಂಡಿದೆ. ಈಗ ಪ್ರೆಸೆಂಟ್ ಮಠದಲ್ಲಿ 5,000 ಮಕ್ಕಳು ಓದ್ತಿದ್ದಾರೆ. ಊಟ ವಸತಿ ಎಲ್ಲ ಫ್ರೀ. ಅದಕ್ಕೆ ಇದನ್ನು ಉತ್ತರ ಕರ್ನಾಟಕದ ಸಿದ್ಧಗಂಗಾ ಮಠ ಅಂತಲೇ ಕರೀತಾರೆ. ಮೇಲಿಂದ ಕರೆಕ್ಟಾಗಿ ಕಾಣ್ತಿಲ್ಲ, ಅದಕ್ಕೆ ನಿಮಗೆ ಕೆಳಗಿಂದನೇ ತೋರಿಸ್ಬೇಕು ರಥೋತ್ಸವ ಅಂತ ಕೆಳಗಡೆ ಹೋಗ್ತಿದ್ದೀನಿ. ಈಗ ಎಲ್ಲ ಜನ ಜನ ಜನ. ಭಕ್ತರಿಗೆ ಯಾವತ್ತೂ ಈ ಮಠದ ಆಶೀರ್ವಾದ ಇದ್ದೇ ಇದೆ ಅಂತ ಹೇಳಲು ಈ ಒಂದು ಭಾಗದಲ್ಲಿಕ್ಕಿಂತ ರಾಯಚೂರು ಭಾಗ ಇದು ಶ್ರೀ ಗವಿಸಿದ್ದೇಶ್ವರ ಕಾಲೇಜು. ಇದ್ರ ಮೇಲಿಂದ ನಿಮಗೆ ರಥೋತ್ಸವ ತೋರಿಸ್ಬೇಕಂತ ಹೊಂಟೀನಿ. ನಮ್ಮಣ್ಣ ನೋಡ್ರಿ, ವಿಶ್ವನಾಥ್ ಬ್ರೋ. ನೋಡಿ ಬ್ರೋ, ಇಲ್ಲಿ ಇದು SG ಕಾಲೇಜು. ಕಾಲೇಜ್ ಮ್ಯಾಗ ಹತ್ತಕ್ಕೆ ಬಂದು ಇವೆಲ್ಲ ಲಾಕ್ ಹಾಕ್ಬಿಟ್ರ. ಮ್ಯಾಗ ಹತ್ತಿ ಎಲ್ಲ ತೋರಿಸ್ಬೇಕಂದ್ರೆ ಲಾಕ್ ಹಾಕ್ಬಿಟ್ರೆ ಏನು ಮಾಡ್ತೀನಿ. ಆ ಕಡೆ ಹೋಗಿ ನೋಡ್ತೀನಿ. ಈಗ ಪೇರ್ ತೋರಿಸ್ತೀನಿ ನಿಮಗೆ ಮೇಲೆ. ಬರ್ರಿ ಜಲ್ದಿ, ರಥೋತ್ಸವ ಸ್ಟಾರ್ಟ್ ಆಗೇ ಬಿಟ್ಟದ. Let's go.
ಬರ್ರಿ ಎಲ್ಲರೂ ಉತ್ತ ತೆಗಿಯಕಂತಾರ ನಾವು ಹೋಗ್ಯಾನಂತ.